ಸುಶೀಲಾ, ನಮ್ಮ ಪಾರು ಬಂದಾಯ್ತು. ಇನ್ಮೇಲೆ ನೋಡು, ಈ ಕತೆ ದಿಕ್ಕೆ ಬದಲಾಗತ್ತೆ. ಅಯ್ಯೋ, ಸುಸ್ತಾಗೋಯ್ತು ಫ್ರೆಂಡ್ಸ್ ನಂಗೆ. ಅಯ್ಯಪ್ಪ, ಓ ಪಂಚಾಯತಿಗೆ ಯಾಕೆ ಲೇಟಾಗಿ ಬಂದಿದ್ದೀನಿ ಅಂತ ನೋಡ್ತಿದ್ದೀರಾ? ಸಾರಿ, ನಾನಿವತ್ತು ಶಾರದಮ್ಮನವ್ರ ಸೊಸೆಯಾಗಿನೋ ಅಥವಾ ನನ್ನ ಗಂಡನ ಹೆಂಡತಿ ಆಗೋ ಬಂದಿಲ್ಲ. ಬದಲಾಗಿ ಕಲಿಯುಗದ ನ್ಯಾಯಮೂರ್ತಿ, ಬಡವರ ಬಂಧು, ದೀನರ ಆಶಾಕಿರಣ, ಯುವಕರ ಆಧಾರ ಸ್ತಂಭ ಇದೆಲ್ಲ ಆಗಿರುವ ವೀರಭದ್ರಯ್ಯನವ್ರ ಮಗಳಾಗಿ ಬಂದಿದ್ದೀನಿ. ಏನಿಲ್ಲ, ಊರಿನವರೆಲ್ಲ ಪಂಚಾಯತಿಲಿ ಸಿಕ್ಕಾಪಟ್ಟೆ ಜಟಾಪಟ್ಟಿ ದೊರೆ ಏನು ತೀರ್ಮಾನ ತಗೋತಾರೆ ಅಂತ ಗೊತ್ತಾಗ್ತಿಲ್ಲ ಅಂತ. ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ಅಪ್ಪಂಗೆ ಒಳ್ಳೇದಾಗಲಿ ಅಂತ ಅರ್ಚನೆ ಮಾಡಿಸ್ಕೊಂಡು ಬಂದೆ. ಈ ಕುಂಕುಮ ಒಂದು ಇಟ್ಬಿಡ್ತೀನಿ, ಆಮೇಲೆ ಅಪ್ಪ ಕಂಟಿನ್ಯೂ ಮಾಡ್ತಾರೆ. ಬಂದೆಪ್ಪ ಇರಿ. ಅಲ್ಲಪ್ಪ, ನಿಮ್ಮನ್ನ ಡಿಗ್ನಿಫೈಡ್ ವಿಲನ್ ಅಂದ್ಕೊಂಡಿದ್ದೆ, ಆದರೆ ನೀವು ಕಚಡ ವಿಲನ್ ಆಗೋದ್ರಲ್ಲ. ನನ್ಗೆ ಇಷ್ಟೊಂದು ಅಪ್ಸೆಟ್ ಮಾಡ್ತೀರಾ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲಪ್ಪ. ಪಾರ್ವತಿ, ಇದೇನು ಹೊಸ ಆಟ ಆಡೋದಕ್ಕೆ ಬಂದಿದೀಯಾ? ಅಪ್ಪ, ನನ್ನ ಅತ್ತೆನೇ ಒಡವೆ ಕತ್ಕೊಂಡು ಹೋಗಿದ್ದು ಅಂತ ನಂಬಿಸಿದ್ದು ನೀವು. ನನ್ನ ಅತ್ತೆ ಆ ಒಡವೆನ ನಿಮ್ಮಿಂದ ಸೇಫ್ ಮಾಡಿ ವಾಪಸ್ ದೇವಸ್ಥಾನಕ್ಕೆ ತಗೊಂಬಂದು ಕೊಡೋ ಗ್ಯಾಪಲ್ಲಿ ನನ್ನ ಅತ್ತನೇ ಕಳ್ಳಿ ಮಾಡಿಬಿಟ್ಟಿದ್ದೀರಲ್ಲ. ನೀವು ಸಾಮಾನ್ಯದವರಲ್ಲ ಬಿಡಿ. ಮಳ್ಳ ನೀವು ಮಳ್ಳ. ಪಾರ್ವತಿ, ಮಾತಿನ ಮೇಲೆ ನಿಗಾ ಇರಲಿ. ಈಗ ಈ ನಿಗಾ ಜಗ ಮಗ ಎಲ್ಲ ನೀವೇ ಹೇಳ್ತೀರಾ. ಯಾಕೆ ಹೇಳಿ? ನೀವು ಆ ಒಡವೆನ ಕತ್ಕೊಂಡು ನೀವು ಬಚ್ಚಿಟ್ಕೊಂಡಿದ್ದೀರಲ್ಲ, ಆ ಜಾಗದಿಂದನೇ ನಾನು ಬರ್ತಿರೋದು.